ಓಂ ಶಾಂತಿ. ಡೇಟ್ ಆಗಿದೆ 11 ಏಪ್ರಿಲ್ 1973. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ ಪರಿವರ್ತನ್. ಏನು ಹೇಳ್ತಿದ್ದಾರೆ ಬಾಬಾ? परिवर्तन। प्रैक्टिकल मूर्त बनाने वाले सर्वगुण संपन्न बाबा बोले, ಪ್ರಾಕ್ಟಿಕಲ್ ಮೂರ್ತ ಮಾಡುವಂತಹ ನಮ್ಮನ್ನೇನು ಮಾಡ್ತಾರೆ ಬಾಬಾ? ಪ್ರಾಕ್ಟಿಕಲ್ ಮೂರ್ತ ಅಂದರೆ ಪ್ರಾಕ್ಟಿಕಲಲ್ಲಿ ನಾವೇನಾಗಬೇಕು? ಅಶರೀರಿ ಆಗಬೇಕು, ಫರಿಸ್ತಾ ಆಗಬೇಕು, ಎಲ್ಲರಿಗೂ ಕಾಣಿಸ್ಬೇಕದು. ಅಂಥ ಸರ್ವಗುಣ ಸಂಪನ್ನ ಯಾರು ಮಾಡ್ತಿದ್ದಾರೆ? ನಮ್ಮನ್ನು ಬಾಬಾ ಮಾಡ್ತಿದ್ದಾರೆ. ಅಂಥ ಬಾಬಾ ಹೇಳ್ತಿದ್ದಾರೆ, ವರ್ತಮಾನ ಸಮಯಕ್ಕೋ ಪರಿವರ್ತನ ಕಾ ಸಮಯ ಕೇತೆ ಹೇ. ಸಂಗಮ ಯುಗದ ಸಮಯ ಏನಿದು? ಪರಿವರ್ತನ ಸಮಯ. इस समय के अनुसार जो निमित्त बने हुए हैं उनमें भी अवश्य हर समय परिवर्तन होता जा रहा है. ಬಾಬಾ ಹೇಳ್ತಾರೆ, ಈ ಸಮಯಕ್ಕನುಸಾರವಾಗಿ ಯಾರು ನಿಮಿತ್ತ ಆಗಿದ್ದೀರೋ ಅವರು ಕೂಡ ಏನಾಗಬೇಕಾಗಿದೆ? ಅವಶ್ಯವಾಗಿ ಹರ್ ಸಮಯ, ಪ್ರತಿ ಸೆಕೆಂಡಲ್ಲಿನೂ ಕೂಡ ಏನಾಗ್ತಾ ಹೋಗಬೇಕು? परिवर्तन ಆಗ್ತಾ ಹೋಗಬೇಕು. तभी तो उनके आधार से समय परिवर्तन होता है. ಆಗನೇ उनके आधार से, ಯಾರ ಆಧಾರ से? ನಿಮಿತ್ತ ಯಾರಾಗಿದ್ದಾರೋ ಅವರ ಆಧಾರದಿಂದ ಸಮಯ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಈ ಸಮಯವನ್ನು ಪರಿವರ್ತನೆ ಮಾಡಲಿಕ್ಕೆ ಯಾರು ನಿಮಿತ್ತ ಆಗಿದ್ದಾರೆ? ನಾವೆಲ್ಲ ನಿಮಿತ್ತ ಆಗಿದ್ದೀವಲ್ಲ. ನಾವು ಹೆಂಗೆ ಪರಿವರ್ತನೆ ಆಗ್ತೀವೋ ಹಾಗೆ ಸಮಯ ಪರಿವರ್ತನೆ ಆಗ್ತದೆ. ಸಮಯ ಏಕ್ ಪರಿವರ್ತನ ಕಾ ಆಧಾರ ಹೇ. ಸಮಯನೂ ಕೂಡ ಏನಾಗಿದೆ? ಪರಿವರ್ತನೆಗೆ ಆಧಾರ. ನೋಡಿ, ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇಲ್ಲ. ಪ್ರತಿ ಕ್ಷಣವೇ ಏನಾಗ್ತಿರ್ತದೆ? ಪರಿವರ್ತನೆ ಆಗ್ತಾ ಇರ್ತದೆ. परिवर्तन करने वालों के ऊपर अर्थात जो परिवर्तन करने के लिए निमित्त बने हुए हैं वह अपने में ऐसे अनुभव करते हैं कि हर समय मनसा वाचा और कर्मणा सभी रूप से परिवर्तन होता जा रहा है. ಪರಿವರ್ತನ ಮಾಡುವಂಥವ್ರ ಮೇಲೆ ಅಂದರೆ जो परिवर्तन करने के लिए निमित्त बने हुए हैं. ನಾವೆಲ್ಲ ಎದಕ್ಕೆ ಬಂದಿದ್ದೀವಿ? ಪರಿವರ್ತನ ಮಾಡೋಕ್ಕೆ, ಪರಿವರ್ತನ ಆಗಲಿಕ್ಕೆ ನಿಮಿತ್ತ ಆಗಿದ್ದೀವಲ್ಲ. ವಹ ಅಪನೆ ಮೇ, ಅವರು ತಮ್ಮಲ್ಲಿ ಐಸೆ ಅನುಭವ ಕರ್ತೆ ಹೇ, ಈ ಥರ ಅನುಭವ ಮಾಡ್ತಾರೆ. ಏನಂತಂದರೆ, ಪ್ರತಿ ಸಮಯದಲ್ಲಿ ಮನಸ್ಸು, ಮಾತು ಮತ್ತು ಕರ್ಮಣ ಎಲ್ಲ ರೂಪದಿಂದ ಏನಾಗ್ತಾ ಇರ್ತಾರೆ? ಪರಿವರ್ತನ ಆಗ್ತಾ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಕೋ ಕಹೆಂಗೆ ಚಡ್ತಿ ಕಲಾಕ ಪರಿವರ್ತನ. ಪ್ರತಿ ಕ್ಷಣನೂ ನಾನು ಆತ್ಮ ಏನಾಗ್ತಾ ಇರಬೇಕು? ಪರಿವರ್ತನ ಆಗ್ತಾ ಆಗ್ತಾ ಹೋದಂಗೆ ಅದಕ್ಕೇನಂತ ಹೇಳ್ತಾರೆ? ಏರುವ ಕಲೆಗಳು ಅಂತ ಹೇಳ್ತಾರೆ. ಪರಿವರ್ತನ ತೋ ದ್ವಾಪರ ಮೇ ಭಿ ಹೋತಾ ಹೈ ಪರಂತು ವಹ ಹೈ ಗಿರ್ತಿ ಕಲಾ ಕಾ ಪರಿವರ್ತನ. ತ್ರೇತಾದಿಂದ ದ್ವಾಪರಕ್ಕೆ ಬರೋದ್ರಿಗೆ ಅಲ್ಲಿ ಏನಾಗ್ಬಿಡ್ತದೆ? ಪರಿವರ್ತನ ಆಗ್ತದೆ. ಹೆಂಗೆ ಪರಿವರ್ತನ ಆಗ್ತದೆ? ಕೆಳಗಿಳಿತಾ ಬರ್ತಾರೆ. ಆತ್ಮ ಏನು ಮಾಡ್ತದೆ? ತನ್ನ ಗುಣಗಳನ್ನು ಕಳ್ಕೊಂತ ಕೆಳಗಿಳಿತಾ ಬರ್ತದೆ. ಅಭಿ ಸಂಗಮ್ ಪರ್ ಹೇ. ಈಗ ನಾವೆಲ್ಲಿದ್ದೀವಿ? ಸಂಗಮದಲ್ಲಿದ್ದೀವಿ. ಸಂಗಮ ಅಂತಂದರೆ ಚಡ್ತಿ ಕಲಾಕ ಪರಿವರ್ತನ. ಸಂಪೂರ್ಣವಾಗಿ ಕೆಳಗಿಳಿದು ಬಿಟ್ಟಿವಿ. ಇಳಿದ ಮೇಲೆ ಮತ್ತೆ ಏನು ಮಾಡಬೇಕು? ಏರ್ಬೇಕಲ್ಲ. ಬಾಬಾ ಹೇಳ್ತಾರೆ, ತೋ जब समय अनुसार भी चढ़ती कला का परिवर्तन है तो जो निमित्त आधार मूर्तियाँ हैं उनमें भी अवश्य ऐसे ही परिवर्तन है. ಬಾಬಾ ಹೇಳ್ತಾರೆ, ತೋ ಸಮಯಕ್ಕನುಸಾರವಾಗಿ ಏರುವ ಕಲೆಯ ಪರಿವರ್ತನದಲ್ಲಿದ್ದೀವಿ. ಯಾರು ನಿಮಿತ್ತ ಆಧಾರ ಮೂರ್ತಿಗಳಿದ್ದಾರೋ ಅವಶ್ಯವಾಗಿ ಎಲ್ಲರೂ ಏನಾಗಬೇಕಾಗ್ತದೆ? ಪರಿವರ್ತನ ಆಗಬೇಕಾಗ್ತದೆ. ऐसे अनुभव करते हो कि परिवर्तन होता जा रहा है. ಬಾಬಾ ಹೇಳಿದರು ಮೇಲಿಷ್ಟೆಲ್ಲ. ಈ ಸಮಯ ಎಂಥದ್ದಿದೆ? ಪರಿವರ್ತನ ಸಮಯ. ಯಾರು ನಿಮಿತ್ತ ಆಗಿದ್ದಾರೋ ಪರಿವರ್ತನ ಆಗ್ತಿದ್ದಾರೆ. ಈ ಅನುಭವ ನಿಮಗೆಲ್ಲ ಆಗ್ತಿದೆ ಏನು? ಮೊದಲು ನಾನು ಹೆಂಗಿದ್ದೆ, ಈಗ ಹೆಂಗಿದ್ದೀನಿ?
ಮೊದಲು ಇದ್ದಂಗೆ ಇದ್ದೀನೋ ಏನಾದರೂ ಪರಿವರ್ತನೆ ಆಗಿದ್ದೀನಿಯೋ ಅದನ್ನು ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಪರಿವರ್ತನ್ ಕಿ ಸ್ಪೀಡ್ ಕಭಿ ಚೆಕ್ ಕಿ ಹೇ. ಆಯಿತು, ಪರಿವರ್ತನೆ ಆಗ್ಲಿಕ್ಕತ್ತೀವಿ, ಸ್ಪೀಡ್ ಹೆಂಗಿದೆ? ನಿಧಾನಕ್ಕೆ ಪರಿವರ್ತನೆ ಆಗ್ತಿದ್ದೀರೋ, ಸ್ಪೀಡಾಗಿ ಪರಿವರ್ತನೆ ಆಗ್ತಿದ್ದೀರೋ ಚೆಕ್ ಮಾಡ್ಕೊಂಡಿದ್ದೀರೇನು? परिवर्तन तो एक सप्ताह में होता है, एक दिन में और एक घंटे में भी होता है. ಪರಿವರ್ತನೆ ಆಗಬೇಕು ಅಂತಂದರೆ ಒಂದು ವಾರದಲ್ಲಿನೂ ಆಗ್ಬೋದು, ಒಂದು ದಿನದಲ್ಲಿ ಆಗ್ಬೋದು, ಒಂದು ಗಂಟೆನಲ್ಲೇ ಆಗ್ಬೋದು, ಇನ್ನು ಯಾಕೆ ಒಂದು ಸೆಕೆಂಡ್ನಲ್ಲಿನೂ ಆಗ್ಬೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಹಾಂ ಟೋಟಲ್ ಕಹೆಂಗೆ ಪರಿವರ್ತನ್ ಹೋ ರಹಾ ಹೈ. ನೀವು ವಾರದಲ್ಲಾದರೂ ಆಗಿ, ಒಂದು ದಿನದಲ್ಲಾದರೂ ಆಗಿ, ಒಂದು ಗಂಟೆನಲ್ಲಾದರೂ ಆಗಿ, ಒಂದು ಸೆಕೆಂಡ್ನಲ್ಲಾದರೂ ಆಗಿ ಟೋಟಲ್ಲಾಗಿ ಏನಾಗ್ತಿದೆ? ಪರಿವರ್ತನೆ ಆಗ್ತಿದೆ. ಲೇಕಿನ್ ಅಭಿ ಕೆ ಸಮಯ ಪ್ರಮಾಣ ಪರಿವರ್ತನ್ ಕಿ ಸ್ಟೇಜ್ ಕ್ಯಾ ಹೋನಿ ಚಾಹಿಯೇ. ಈಗ ಎಷ್ಟು ಸಮಯ ಆಯಿತು, ಇನ್ನೆಷ್ಟು ಸಮಯ ಇದೆ, ಈ ಸಮಯದ ಪ್ರಮಾಣವಾಗಿ ನಾನು ಎಷ್ಟು ಸ್ಪೀಡ್ನಲ್ಲಿ ಪರಿವರ್ತನೆ ಆಗಬೇಕು ಅಂತ ಕೇಳ್ತಾರೆ ಬಾಬಾ. ವಹ ಅನುಭವ ಕರ್ತಿ ಹೋ, ಆ ಅನುಭವ ಮಾಡ್ತಾ ಇದ್ದೀರಿ ನೀವು. जो मुख्य निमित्त बने हुए महावीर हैं, यदि उनको किसी भी बात में परिवर्तन लाने में समय लगता है तो फाइनल परिवर्तन में भी अवश्य समय लगेगा. ಬಾಬಾ ಹೇಳ್ತಾರೆ, ಯಾರು ಮುಖ್ಯವಾಗಿ ನಿಮಿತ್ತ ಆಗಿರ್ತಕ್ಕಂಥ ಮಹಾವೀರ ಆತ್ಮಗಳು ನೀವಿದ್ದೀರಲ್ಲ, ನಿಮಗೆ ಯಾವುದೇ ಮಾತಿನಲ್ಲಿ ಕಿಸಿ ಭೀ ಬಾತ್ ಮೇ ಪರಿವರ್ತನೆ ತಗೊಂಡು ಬರಬೇಕು ಅಂತಂದರೆ, ಅದಕ್ಕೆ ಟೈಮ್ ಹಿಡಿತಾ ಇದೆ ಅಂತಂದರೆ, ಕೊನೆಗೂ ಕೂಡ ನಿಮಗೆ ಪರಿವರ್ತನೆ ಆಗಬೇಕು ಅಂತಂದರೆ ಸಮಯ ಹಿಡಿತದೆ ಅಂತಾರೆ ಬಾಬಾ. ನಿಮಿತ್ತ ಬನೆ ಹುಯೆ ಮಹಾವೀರ್ ಜೋ ಹೇ ವಹ ಹೇ ಮಾನೋ ಸಮಯ ಕಿ ಘಡಿ. ನಿಮಿತ್ತ ಬನೆ ಹುಯೆ ಮಹಾವೀರ್ ಜೋ ಹೇ, ಈ ಪರಿವರ್ತನೆ ಆಗೋಕ್ಕೆ ಯಾರು ನಿಮಿತ್ತ ಆಗಿರ್ತಕ್ಕಂಥ ಮಹಾವೀರ್ ಇದ್ದಾರೋ ಅವ್ರು ಏನಾಗಿದ್ದಾರೆ ತಿಳ್ಕೊಳ್ಳಿ. ಮಾನವ್ ಸಮಯ ಕಿ ಘಡಿ, ಸಮಯದ ಘಳಿಗೆ ನಮ್ಮನ್ನು ಏನು ಮಾಡ್ತದೆ? ಪರಿವರ್ತನೆ ಮಾಡ್ತದೆ. ಜೈಸೆ ಘಡಿ ಸಮಯ ಸ್ಪಷ್ಟ ದಿಖಾತಿ ಹೈ, ಇಸಿ ಪ್ರಕಾರ ಮಹಾವೀರ್ ಜೋ बनते हैं निमित्त बने हुए हैं वह भी घड़ी है, तो घड़ी में समय नज़दीक दिखाई पड़ता है या दूर. ಬಾಬಾ ಹೇಳ್ತಾರೆ, ಜೈಸೆ ಘಡಿ ಸಮಯ ಸ್ಪಷ್ಟ ದಿಖಾತಿ ಹೈ, ಗಡಿಯಾರ ಸಮಯವನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತಲ್ಲ, ಇಸಿ ಪ್ರಕಾರ ಅದೇ ಪ್ರಕಾರವಾಗಿ ಮಹಾವೀರ್ ಏನಾಗಿದ್ದಾರೋ, ನಿಮಿತ್ತ ಆಗಿದ್ದಾರೋ, ಅವರು ಕೂಡ ಏನಾಗಿದ್ದಾರೆ? ನಮಗೆ ಘಡಿಯಾಗಿದ್ದಾರೆ, ಗಡಿಯಾರ ಆಗಿದ್ದಾರೆ. ತೋ ಘಡಿ ಮೇ ಸಮಯ ನಜ್ದೀಕ್ ದಿಖಾಯಿ ಪಡ್ತಾ ಹೈ, ಆ ಗಡಿಯಾರದಲ್ಲಿ ಸಮಯ ಸಮೀಪ ಬಂದಿದೆ ಅಂತ ಕಾಣಿಸ್ತಿದೆಯೋ ಅಥವಾ ಇನ್ನೂ ಬಹಳ ದೂರ ಇದೆ ಅಂತ ಕಾಣಿಸ್ತಿದೆಯೋ ಅಂತ ಕೇಳ್ತಾರೆ ಬಾಬಾ. ಸ್ವಯಂ ಘಡಿ ಹೋ और स्वयं ही साक्षी हो, समय को चेक करने वाली हो, तो परिवर्तन की प्रगति फास्ट है. ಗಡಿಯಾರ ಬಿಟ್ಬಿಡಿ, ನಿಮಿತ್ತ ಆಗಿರೋರು ಘಡಿ ಅಂತ ತಿಳ್ಕೊ ಅಂತ ಹೇಳಿದ್ರು ಬಾಬಾ. ಅದನ್ನೇ ಬಿಡಿ, ಸ್ವಯಂ ನೀವು ಕೂಡ ಏನಾಗಿದ್ದೀರಾ? ಗಡಿಯಾರ ಆಗಿದ್ದೀರಾ. ಸ್ವಯಂ ಘಡಿ ಹೋ, ಮತ್ತು ಸ್ವಯಂ ಸಾಕ್ಷಿಯಾಗಿ ಸಮಯವನ್ನು ಚೆಕ್ ಮಾಡ್ಕೊಳ್ಳಿ. तो परिवर्तन प्रगति फास्ट हो. फाइनल परिवर्तन जिससे सृष्टि का भी फाइनल परिवर्तन हो. ಫೈನಲ್ ಪರಿವರ್ತನೆ ಏನಾಗಿದೆ? ಸೃಷ್ಟಿಯ ಫೈನಲ್ ಪರಿವರ್ತನ ಕೂಡ ಆಗಿದೆ. ಅಭಿ ತೋ ಥೋಡಾ ಥೋಡಾ ಪರಿವರ್ತನ ಹೋತಾ ಜಾ ರಹಾ ಹೈ. ಸೃಷ್ಟಿನಲ್ಲಿ ಇಡೀ ಜಗತ್ತಿ ಪೃಥ್ವಿ ಇದೆಯಲ್ಲ, ಕಂಪ್ಲೀಟಾಗಿ ಪರಿವರ್ತನೆ ಆಗ್ತಿಲ್ಲ. ಅದು ಭಾಗಶಃ ಏನಾಗ್ತಿದೆ? ಪರಿವರ್ತನೆ ಆಗ್ತಿದೆ. ನಿನ್ನೇನು ನ್ಯೂಸಲ್ಲಿ ಹೇಳ್ತಾಯಿದ್ರು ಮೊನ್ನೆ, ಈ ವರ್ಷ 2026ನೇ ಇಸ್ವಿನಲ್ಲಿ ಪೃಥ್ವಿಯ 10% ಭಾಗ ಏನಾಗತ್ತಂತೆ? ವಿನಾಶ ಆಗ್ತದೆ ಅಂತ ಹೇಳಿದ್ರು ಪಾಪ. ಎಷ್ಟು ದೇಶಗಳಿದಾವಲ್ಲ, ಅದ್ರ 10% ಎಲ್ಲ ಏನಾಗ್ತದೆ? ನಾಶ. ಅದರ ಅರ್ಥ ಏನು? ಪರಿವರ್ತನೆ. ಕಂಪ್ಲೀಟ್ ನಾಶ ಹಂಗಾಗೋದಿಲ್ಲ, ಪರಿವರ್ತನೆ ಆಗ್ತದೆ. सृष्टि की बाबा ಹೇಳ್ತಾರೆ, अभी तो थोड़ा थोड़ा परिवर्तन होता जा रहा है, तो सृष्टि की हालतों में भी थोड़ा थोड़ा परिवर्तन है. ನೀವು ಹೆಂಗೆ ಪರಿವರ್ತನೆ ಆಗ್ತಾ ಹೋಗ್ತಿರೋ
ನಿಮ್ಮ ಲೆಕ್ಕಾಚಾರಕ್ಕನುಸಾರವಾಗಿಯೇ ಸೃಷ್ಟಿ ಪರಿವರ್ತನೆ ಆಗ್ತದೆ. ನೀವು ಬೇಗ ಪರಿವರ್ತನೆ ಆದರೆ ಸೃಷ್ಟಿದಲ್ಲಿನೂ ಕೂಡ ಬೇಗ ಪರಿವರ್ತನೆ ಆಗ್ತದೆ. ನಿಮ್ಮ ಸ್ಪೀಡ್ ಇಂಪಾರ್ಟೆಂಟು. ನೀವು ಆಧಾರ, ನಾವೆಲ್ಲ ಆಧಾರ್ ಮೂರ್ತ್ उद्धार मूर्त. अब इतरे लेकिन फाइनल संपूर्ण परिवर्तन की निशानी क्या है जिससे समझे कि यह परिवर्तन की संपूर्ण स्टेज है. ಆದರೆ ಫೈನಲ್ ಸಂಪೂರ್ಣ ಪರಿವರ್ತನ ಸಂಕೇತ ಏನಾಗಿದೆ ತಿಳ್ಕೊಳ್ರಿ. ಪರಿವರ್ತನದ ಸಂಪೂರ್ಣ ಸ್ಥಿತಿ. ಬ್ರಹ್ಮಬಾಬಾ ಆದ್ರಲ್ಲ, ಅದು ಸಂಪೂರ್ಣ ಸ್ಥಿತಿ. अभी की परिवर्तन की स्टेज, संपूर्ण परिवर्तन की निशानी वर्ष गिनती करते करते अब बाकी समय क्या रहा है. ಬಾಬಾ ಹೇಳ್ತಾರೆ, ಈಗ ಪರಿವರ್ತನದ ಸ್ಥಿತಿ, ಸಂಪೂರ್ಣ ಪರಿವರ್ತನದ ನಿಶಾನೆ ಏನಾಗಿದೆ, ವರ್ಷ ಗಿಂತಿ ಕರ್ತೆ ವರ್ಷಗಳನ್ನು ಎಣಿಸ್ತಾ ಎಷ್ಟಾಯಿತು ಸಮಯ, ಎಷ್ಟು ಉಳಿದಿದೆ ಅಂತ ಕೇಳ್ತಾರೆ ಬಾಬಾ. 90 ವರ್ಷ ಮುಗಿದು ಹೋಯಿತು. परिवर्तन ऐसा हो जो सभी के मुख से निकले कि इनमें तो पूरा ही परिवर्तन आ गया है. ಪರಿವರ್ತನೆ ಹಿಂಗಾಗಬೇಕು. ನಮ್ಮ ನೋಡಿದವರೆಲ್ಲ ಏನನ್ಬೇಕು, ಇವ್ರು ಸಂಪೂರ್ಣ ಆಗಿದ್ದಾರೆ ಅಂತ. अपने परिवर्तन की बात पूछते हैं, सदा काल के लिए नेचुरल रूप में दिखाई दे वह कैसे होगा. अपने परिवर्तन की बात पूछते हैं. ಬಾಬಾ ಯಾರು ಪರಿವರ್ತನೆ ಕೇಳ್ತಿದ್ದಾರೆ? ನಿಮ್ಮ ವೈಯಕ್ತಿಕ ಪರಿವರ್ತನೆ ಕೇಳ್ತಿದ್ದಾರೆ. ಸದಾ ಕಾಲ್ ಕೇಲಿಯೇ ನ್ಯಾಚುರಲ್ ರೂಪ್ ಮೇ ದಿಖಾಯಿ ದೆ, ನಿರಂತರವಾಗಿ ಯಾವಾಗಲೂ ಸಹಜ ರೂಪದಲ್ಲಿ ಕಾಣಿಸ್ಬೇಕು. ವಹ ಕೈಸೆ ಹೋಗ, ಅವ್ರು ಹೆಂಗಿರ್ತಾರೆ? ಅಭಿ ನ್ಯಾಚುರಲ್ ರೂಪ್ ಮೇ ನಹಿ ಹೇ, ಈಗಿನ್ನೂ ನ್ಯಾಚುರಲ್ ರೂಪದಲ್ಲಿ ಇಲ್ಲ. अब पुरुषार्थ से थोड़े समय के लिए वह झलक दिखाई देती है लेकिन ನ್ಯಾಚುರಲ್ ರೂಪ್ ಸದಾ ಕಾಲ್ रहता है. ಈಗ ಪುರುಷಾರ್ಥದಿಂದ ಸ್ವಲ್ಪ ಸಮಯಕ್ಕಾಗಿ ಆ ಝಲಕ್ ತೋರಿಸ್ತೀವಿ, ಆದರೆ ಬಾಬಾ ಹೇಳ್ತಾರೆ ಅದೇನಿರಬೇಕು, ಸದಾ ಕಾಲ ಇರಬೇಕು. ಇಲ್ಲಿ ಕೂತಾಗ ಯೋಗ ಮಾಡೋ ಮುಂದ, ಮುರಳಿ ಹೇಳೋ ಮುಂದ, ಮುರಳಿ ಕೇಳೋ ಮುಂದ ಹೆಂಗಿರ್ತೀವಿ? ಭಾಳ ಖುಷಿಯಾಗಿರ್ತೀವಿ. ಒಂದು ಹೆಜ್ಜೆ ಹೊರಗಿಟ್ಕೊಡ್ಲೆ. ಆದರೆ ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡೋ ಸಮಯದಲ್ಲಿ ಅಷ್ಟೇ ಅಲ್ಲ, ಸದಾ ಇರಬೇಕು, ಯಾವಾಗಲೂ ಇರಬೇಕು ಅಂತಾರೆ ಬಾಬಾ. ನ್ಯಾಚುರಲ್ ರೂಪ್ ಸದಾ ಕಾಲ रहता है. ನ್ಯಾಚುರಲ್ ಅಂದರೆ ಏನರ್ಥ? ಯಾವಾಗಲೂ ಸಹಜವಾಗಿರಬೇಕು. तो ಸಂಪೂರ್ಣ ಪರಿವರ್ತನ ಕಿ ನಿಶಾನಿ ಯಹ ಹೇ. ಸಂಪೂರ್ಣ ಪರಿವರ್ತನ ಅಂತಂದ್ರೇನು? ಸದಾ ಕಾಲ ಒಂದೇ ಥರ ಇರೋದು. हर एक में जो कमजोरी का मूल संस्कार है यह तो हर एक अपना अपना जानते हैं. ನಾನು ಯಾಕೆ ಕಮ್ಜೋರಿ ಆಗಿದ್ದೀನಿ, ಅದಕ್ಕೆ ಯಾವ ಸಂಸ್ಕಾರ ಕಾರಣ, ಅದು ನಿಮಗೆ ಗೊತ್ತು ಅಂತಾರೆ ಬಾಬಾ. ಬೇರೆದವ್ರಿಗದು ಗೊತ್ತಾಗೋದಿಲ್ಲ. कभी भी कोई स्टेज में संपूर्ण पास नहीं होते, परसेंटेज में पास हो जाते हैं. इसका कारण यह है. ಬಾಬಾ ಹೇಳ್ತಾರೆ ಕಭಿ ಭಿ ಕೋಯಿ, ಯಾವಾಗಾದರೂ ಯಾರು ಸ್ಟೇಜ್ನಲ್ಲಿ ಸ್ಥಿತಿನಲ್ಲಿ ಸಂಪೂರ್ಣ ಪಾಸ್ ಆಗೋದಿಲ್ಲಲ್ಲ, ಪರ್ಸೆಂಟೇಜಲ್ಲಿ ಪಾಸ್ ಆಗಿದ್ದೀರಾ, ಇದರ ಕಾರಣ ಇದಾಗಿದೆ. ಯಾವುದೋ ಕಮ್ಜೋರಿ. तो हर बात में हर एक में विशेष रूप से जो मूल संस्कार है जिसको आप नेचर कहती हो तो वह दिखाई देवे कि उनका पहले यह संस्कार था, अभी यह नहीं है. ಬಾಬಾ ಹೇಳ್ತಾರೆ ಪ್ರತಿ ಮಾತಿನಲ್ಲೂ ಪ್ರತಿಯೊಂದರಲ್ಲೂ ಕೂಡ ವಿಶೇಷ ರೂಪದಿಂದ ಮೂಲ ಸಂಸ್ಕಾರ ಇರ್ತದೆ. ಜಿಸ್ಕೋ ಆಪ್ ನೇಚರ್ कहती हो. ನೇಚರ್ ಅಂದ್ರೆ ಏನರ್ಥ? ಸಹಜತೆ ಇರಬೇಕು. ನೇಚರ್ ಅಂದ್ರೇನು? ಯಾವಾಗಲೂ ಸಹಜವಾಗಿರುವುದಕ್ಕೆ ಸಂಸ್ಕಾರ ಅಂತ ಹೇಳ್ತೀವಿ ನಾವು. ಯಾವಾಗಷ್ಟೇ ನಗೋದು, ಯಾವಾಗಲೂ ಸಿಟ್ಟಿನಾಗಿರೋದು ಅಂದರೆ ನೇಚರ್ ಏನಂದಂಗಾಯ್ತು ಅವ್ರದ್ದು? ಅವ್ರ ಸ್ವಭಾವನೆ ಹಂಗೆ ಇದೆ ಹೇಳ್ರಿ, ಯಾವಾಗಲೂ ಸಿಟ್ಟಿನಾಗಿರೋದು ಅಂತ ಅನ್ನಂಗಿಲ್ಲ ನಾವು. ಅವ್ರ ಸ್ವಭಾವನೆ ಹಂಗೆ ಇದೆ ಹೇಳ್ರಿ, ಜೋರ್ಸೆ ಮಾತಾಡೋದು ಅಂತ ಇರ್ತದೆ. ಆಮೇಲೆ ಯಾವಾಗ ಇಲ್ಲಿ ಬಂದು ಪುರುಷಾರ್ಥ ಮಾಡಿ ಚೇಂಜ್ ಆಗ್ತಿರೋ ಅವಾಗ ಹೇಳ್ತಾರೆ ಏನೋ, ಮೊದಲು ಹೆಂಗಿದ್ರಿ ಅವರು, ಈಗ ನೋಡ್ರಿ ಹಿಂಗೆ ಚೇಂಜ್ ಆಗಿದ್ದಾರೆ ಅಂತಾರಲ್ಲ, ಹಂಗೆ ಗೊತ್ತಾಗ್ಬಿಡ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ जिसको आप नेचर कहती हो तो वह दिखाई देवे कि उनका पहले यह संस्कार था,
ಮೊದಲವ್ರು ಹಿಂಗಿದ್ರು, ಅಭಿ ಯಹ ನಹಿ ಹೇ, ಈಗದು ಇಲ್ಲ. आपस में एक दूसरे के मूल संस्कार वर्णन भी करते हैं. ಪರಸ್ಪರರಲ್ಲಿ ನಾವೇನು ಮಾಡ್ತೀವಿ, ವರ್ಣನೆ ಮಾಡ್ತೀವಿ. ಮೊದಲವ್ರು ಹಂಗಿದ್ರು, ಈಗ ಹೆಂಗಾಗ್ಯಾರ ನೋಡ್ರಿ ಅಂತ ಹೇಳಿ. ಇನ್ಕೋ ಸಮಯ ಪ್ರತಿ ಸಮಯ ಬಾಬಾ ಹೇಳ್ತಾರೆ, ಯಹ ಪುರುಷಾರ್ಥ ಮೇ ಬಹುತ್ ಅಚ್ಚೆ ಹೇ, ಇವರು ಪುರುಷಾರ್ಥದಲ್ಲಿ ಬಹಳ ಶ್ರೇಷ್ಠ ಇದ್ದಾರೆ. ಯಹ ಸಂಸ್ಕಾರ ಇನ್ಕೋ ಸಮಯ ಪ್ರತಿ ಸಮಯ ಆಗೇ ಬಡ್ನೆ ಮೇ ರುಕಾವಟ್ ಡಾಲ್ತಾ ಹೇ. ಆ ಮೊದಲು ಏನು ಸಹಜ ಸಂಸ್ಕಾರ ಅಂತ ಇತ್ತಲ್ಲ, ಅದು ನೀವು ಪುರುಷಾರ್ಥ ಸ್ಪೀಡ್ ಮಾಡ್ತಾ 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 ಹೋದಂಗೆ ಆ ಸಂಸ್ಕಾರ ಒಳಗೆ ಬಂದುಬಿಡ್ತೈತೆ ನಮಗೆ. ಅದು ನಮ್ಮನ್ನು ಏನು ಮಾಡ್ತದೆ, ಪುರುಷಾರ್ಥ ಸ್ಪೀಡ್ ಮಾಡೋದರಲ್ಲಿ ರುಕಾವಟ್ ಮಾಡ್ತದೆ, ನಿಲ್ಲಿಸ್ತದೆ, विघ्न ಆಗ್ತದೆ. उन मूल संस्कारों में जब तक पूरा परिवर्तन नहीं हुआ है तब तक संपूर्ण विश्व का परिवर्तन हो नहीं सकता. ನಿಮ್ಮ ಮೂಲ ಸಂಸ್ಕಾರ ಸಂಪೂರ್ಣವಾಗಿ ಪರಿವರ್ತನೆ ಆಗಲಿಲ್ಲ ಅಂತಂದರೆ ಎಲ್ಲರಲ್ಲಿ ಸಂಪೂರ್ಣ ಪರಿವರ್ತನೆ ಆಗಲಿಕ್ಕೆ ಆಗೋದಿಲ್ಲ, ವಿಶ್ವ ಪರಿವರ್ತನೆಯೂ ಕೂಡ ಆಗೋದಿಲ್ಲ ಅಂತಾರೆ ಬಾಬಾ. ಸಭಿ ಮೇ ಸಂಪೂರ್ಣ ಪರಿವರ್ತನ ಹೋ ವಹ ದೂಸರಿ ಬಾತ್ ಹೇ. ಎಲ್ಲರಲ್ಲಿನೂ ಸಂಪೂರ್ಣ ಆಗಬೇಕು ಅನ್ನೋದು ಬೇರೆ ಮಾತು. ವಹತೋ ನಂಬರ್ ವಾರ್ ರಿಸಲ್ಟ್ ಮೇ ಭೀ ಹೋತಾ ಹೇ, ಅದಂತೂ ಹೆಂಗಿದೆ, ನಂಬರ್ ವಾರ್ ಇದೆ. ಅವರೆಲ್ಲ ಸಂಪೂರ್ಣ ಆಗಲಿ ಅಂತ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನಮ್ಮದೇನದ ಅಷ್ಟು ನಾವು ಮಾಡೋದು. ಬಾಬಾ ಹೇಳ್ತಾರೆ, ಲೇಕಿನ್ ಜೋ ಪರಿವರ್ತನ್ ಕೆ ಮೂಲ ಆಧಾರ್ ಮೂರ್ತಿಯಾँ हैं जिनको महावीर और महारथी कहते हैं उनके लिए यह परिवर्तन आवश्यक है. ಯಾರು ನಿಮಿತ್ತ ಆಗಿರ್ತಿದ್ದೀರೋ, ಒಂದು ಸೆಂಟರ್ ನಿಮಿತ್ತ ಆಗಿದ್ದೀರಿ ಅಂತಂದರೆ ನೀವು ಕಂಪಲ್ಸರಿ ಏನಾಗಬೇಕಾಗ್ತದೆ, ಅವಶ್ಯವಾಗಿ ಪರಿವರ್ತನೆ ಆಗಲೇಬೇಕು. ಯಾಕೆ, ನಿಮ್ಮಿಂದ ವಿಶ್ವ ಪರಿವರ್ತನೆ ಆಗೋದಿರ್ತದೆ ಅಂತ ಹೇಳ್ತಾರೆ ಬಾಬಾ. जो कोई कभी ऐसे वर्णन न करे कि इनके यह संस्कार तो शुरू से ही है. ಹಿಂಗೆ ವರ್ಣನೆ ಮಾಡಬಾರ್ದು, ಮೊದಲಿನಿಂದ ಹಂಗೆ ಇದ್ದಾರೆ ಅವರು, ಈಗೂ ಹಂಗೆ ಇದ್ದಾರೆ, ಹಿಂಗೆ ಅನ್ಬಾರ್ದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಅಬ್ ಪರ್ಸೆಂಟೇಜ್ ಮೇ ಭೀ ದಿಖಾಯಿ ದೇತೆ ಹೇ. ಅದಕ್ಕಾಗಿ ಇನ್ನೂ ಏನು ಕಾಣಿಸ್ತೀರಾ ನೀವು, ಪರ್ಸೆಂಟೇಜ್ನಲ್ಲಿ ಕಾಣಿಸ್ತೀರಾ. ಯಹ ವರ್ಣನ್ ಕರ್ನೆ ಮೇ ನಹಿ ಆಯೆ ದಿಖಾಯಿ ನ ದೇ, ಇಸ್ಕೋ ಕಹಾ ಜಾತಾ ಹೇ ಸಂಪೂರ್ಣ ಪರಿವರ್ತನ್. ಮೊದಲಿನ ಸಂಸ್ಕಾರ ಒಟ್ಟು ಯಾರಿಗೂ ಕಾಣಿಸ್ಕೊಳ್ಬಾರ್ದು, ಯಾರು ವರ್ಣನೆ ಮಾಡಬಾರ್ದು. ಅದಕ್ಕೇನಂತ ಹೇಳ್ತಾರೆ, ಸಂಪೂರ್ಣ ಪರಿವರ್ತನ್. अगर जरा अंश मात्र भी है तो उसको संपूर्ण परिवर्तन नहीं कहेंगे. ಸ್ವಲ್ಪ ಅಂಶದ ಹಿಂದಿನ ಸಂಸ್ಕಾರ ಬರ್ತಾವು ಅಂತಂದರೆ ನೀವು ಸಂಪೂರ್ಣ ಅಂತ ನಿಮಗೆ ಅನ್ನೋದಿಲ್ಲ, ಪರ್ಸೆಂಟೇಜ್ ಅಂತ ಹೇಳ್ತಾರೆ. ಪಾಪ ಹೇಳ್ತಾರೆ, साधारण परिवर्तन महारथियों से थोड़े ही पूछेंगे. जो विश्व परिवर्तन के निमित्त बने हुए हैं उनकी परिवर्तन की स्टेज भी औरों से ऊंची होगी तो यह ಚೆಕಿಂಗ್ ಹೋನಿ ಚಾಹಿಯೆ. ಬಾಬಾ ಹೇಳ್ತಾರೆ, ಸಾಧಾರಣ ಪರಿವರ್ತನ ಮಹಾರಥಿಯರಿಂದ ಎಕ್ಸ್ಪೆಕ್ಟ್ ಮಾಡ್ತೀವೇನು. ಮಹಾರಥಿಯರಂದ್ರೆ ಹೆಂಗಿರಬೇಕು, ಸಂಪೂರ್ಣ ಇರಬೇಕು. ಸ್ವಲ್ಪ ಸ್ವಲ್ಪ ಕಡಿಮೆ ಅದಾರಂತಂದರೆ ಅವ್ರೇನು ಮಹಾವೀರೇನು ಅಂತ ಕೇಳ್ತಾರೆ ಬಾಬಾ. ಜೋ ವಿಶ್ವ ಪರಿವರ್ತನಕ್ಕೆ ನಿಮಿತ್ತ ಬನೆ ಹುಯೇ ಹೇ, ಯಾರು ಮಹಾವೀರಿದ್ದಾರೋ ಅವರು ವಿಶ್ವದ ಪರಿವರ್ತನೆಗಾಗಿ ನಿಮಿತ್ತ ಆಗಿದ್ದಾರೋ, ಉನ್ಕಿ ಪರಿವರ್ತನ ಕಿ ಸ್ಟೇಜ್, ಅವರ ಸ್ಥಿತಿ ಏನಾಗಿರಬೇಕು, ಅವರೋಸೆ ಬೇರೆಯವರಿಂದಲೂ ಕೂಡ ಶ್ರೇಷ್ಠ ಆಗಿರಬೇಕು, ಚೆಕಿಂಗ್ ಆಗ್ತಾ ಇರಬೇಕು. ರಾತ್ ದಿನ್ ಕಾ ಅಂತರ್ ದಿಖಾಯಿ ದೇ, ಇಸ್ ಪರ್ ಹಿ ಲಕ್ಕಿ ಸ್ಟಾರ್ಸ್ ಕಾ ಗಾಯನ್ ಹೇ. ಮೊದಲು ಹೆಂಗಿದ್ರು ಈಗ ಹೆಂಗಿದ್ದಾರೋ ಅದು ಭಾಳ ಅಂತರ ಕಾಣಿಸ್ಬೇಕು ಅಂತಾರೆ ಬಾಬಾ. ಹಗಲು ರಾತ್ರಿ ಅಂತರ ಇರಬೇಕು. ಅದಕ್ಕೆ ನಿಮ್ಮ ಯಾದ್ಗಾರದಲ್ಲಿ ಏನಂತಾರೆ ಅವ್ರಿಗೆ, ಲಕ್ಕಿ ಸ್ಟಾರ್ಸ್ ಅಂತ ಹೇಳ್ತಾರೆ. ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ತೋ ಅಪ್ನೇ ಸ್ಟೇಜ್ ಪರ್ ಹೇ. ಜ್ಞಾನ ಸೂರ್ಯ ಯಾರು, ಶಿವಬಾಬಾ, ಅವರಂಥವ್ರ ಸ್ಥಿತಿನಲ್ಲಿದ್ದಾರೆ. ಚಂದ್ರಮ ಬ್ರಹ್ಮ ಬಾಬಾ, ಅವರು ಸಂಪೂರ್ಣ ಸ್ಥಿತಿಯಾದರು. लेकिन संपूर्ण परिवर्तन में लकी स्टार का नाम बाला है. ಸಂಪೂರ್ಣ ಪರಿವರ್ತನೆ ಇದೆ ಆಗೋದರಲ್ಲಿ ಲಕ್ಕಿ ಸ್ಟಾರ್ಸ್ ನೀವೇನಿದ್ದೀರಲ್ಲ ನಿಮ್ಮ ಹೆಸರು ಪ್ರಸಿದ್ಧಿ ಇದೆ. वर्तमान समय साकार रूप में फॉलो तो सभी आप लोगों को करते हैं ना. ವರ್ತಮಾನ ಸಮಯದಲ್ಲಿ ಸಾಕಾರ ರೂಪದಲ್ಲಿ ನಿಮ್ಮನ್ನು ಏನು ಮಾಡ್ತಾರೆ, ಎಲ್ಲರೂ
ಅನುಸರಣೆ ಮಾಡ್ತಾರೆ. ಬುದ್ಧಿಯೋಗ ಸೆ ಶಕ್ತಿ ಲೇನಾ, ಬುದ್ಧಿಯೋಗ ಸೆ ಶ್ರೇಷ್ಠ ಕರ್ಮ ಕೋ ಫಾಲೋ ಕರ್ನಾ. ಬುದ್ಧಿಯೋಗದಿಂದ ಏನು ಮಾಡಬೇಕು? ಬಾಬಾರಿಂದ ಬಾಪ್ ದಾದಾರಿಂದ ಶಕ್ತಿ ತಗೊಳ್ಬೇಕು. ಬುದ್ಧಿಯೋಗದಿಂದ ಶ್ರೇಷ್ಠ ಕರ್ಮ ಮಾಡಿ ಫಾಲೋ ಫಾದರ್ ಮಾಡಬೇಕು, ತಂದೆಯನ್ನು ಅನುಸರಣೆ ಮಾಡಬೇಕು. ವಹತೋ ಮಾತ್ ಪಿತಾ ನಿಮಿತ್ತ ಹೇ, ಶಿವಬಾಬಾ ತಂದೆ, ಬ್ರಹ್ಮ ಬಾಬಾ ತಾಯಿ ನಿಮಿತ್ತ ಆಗಿದ್ದಾರೆ. ಬಾಬಾ ಹೇಳ್ತಾರೆ, तो ಪರಿವರ್ತನ ಕಾ ಐಸಾ ಉದಾಹರಣೆ ಬನೋ. ನೀವು ಕೂಡ ತಂದೆ ಹಾಗೆ ಪರಿವರ್ತನೆಗೆ ಎಲ್ಲರಿಗೂ ನೀವು ಉದಾಹರಣೆ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ವರ್ಷ ಮೇ 1-2 ಬಾರಿ ಭೀ ಐಸಾ ಸಂಘಟನೆ ಹೋ ಜಾಯೆ. ವರ್ಷದಲ್ಲಿ 1-2-3 ಸಾರಿ ಏನಾಗಬೇಕು? ಈ ರೀತಿ ಸಂಘಟನೆ ಆಗಬೇಕು. ಹರ್ ಸಮಯಕ್ಕೆ ಸಂಘಟನೆ ಮೇ ಅಪನಿ ಚಡ್ತಿ ಕಲಾ ಕಾ ಪರಿವರ್ತನ ಹೈ. ಪ್ರತಿ ಸಂಘಟನದಲ್ಲಿ ನಿನ್ನೆಗಿಂತ ಇವತ್ತಿಗಿಂತ ನಾಳೆ ಏನಾಗ್ತಾ ಹೋಗಬೇಕು? ಪರಿವರ್ತನೆ ಆಗ್ತಾ ಹೋಗಬೇಕು. जैसे जो वर्ष बीत चुका है उसमें स्नेह, संपर्क, सहयोग, इसमें चढ़ती कला और परिवर्तन है. ಹೇಗೆ ವರ್ಷಗಳು ಕಳೀತಾ ಹೋಗ್ತಾವೋ ಅಲ್ಲಿ ನೀವೇನು ಮಾಡಬೇಕು? ಸ್ನೇಹದಿಂದ ಇರಬೇಕು, ಸಂಪರ್ಕ ಸಹಯೋಗ ಇದೇನಾಗಬೇಕು? ಒಳ್ಳೆಯ ರೀತಿಯಿಂದ ಇರಬೇಕು. ಇಸ್ಮೆ ಚಡ್ತಿ ಕಲಾ, ಅದರಲ್ಲಿ ನಿಮ್ಮದು ಕಲೆಗಳು ಏರುವ ಕಲೆ ಆಗಬೇಕು, ಪರಿವರ್ತನೆ ಆಗಬೇಕು. ಅಭಿ ಸಂಪೂರ್ಣ ಸ್ಟೇಜ್ ಪ್ರತ್ಯಕ್ಷ ರೂಪ ಮೇ ದಿಖಾಯಿದೆ. ಈಗ ಸಂಪೂರ್ಣ ಸ್ಥಿತಿಯ ಪ್ರತ್ಯಕ್ಷ ಕಾಣಿಸ್ಬೇಕು. ಇಸ್ ವರ್ಷ ಮೇ ಯಹ ಪರಿವರ್ತನ ವಿಶೇಷ ರೂಪ ಮೇ ಹೋನಾ ಅವಶ್ಯಕ ಹೈ. ಈ ವರ್ಷದಲ್ಲಿ ಪರಿವರ್ತನೆ ವಿಶೇಷ ರೂಪದಲ್ಲಿ ಆಗೋದು ಅವಶ್ಯ ಇದೆ. अब धीरे धीरे प्रत्यक्षता के लिए जानबूझकर बम लगाने शुरू किए हैं ना. ಬಾಬಾ ಹೇಳ್ತಾರೆ, ಈಗ ಧೀರೆ ಧೀರೆ ಪ್ರತ್ಯಕ್ಷತಾ ಕೇಳಿಯೇ, ನಿಧಾನವಾಗಿ ಪ್ರತ್ಯಕ್ಷ ಮಾಡುವುದಕ್ಕಾಗಿ ಜಾನ್ಬೂಜ್ಕರ್, ತಿಳುವಳಿಕೆಯಿಂದ बम लगाने शुरू किए हैं ना. जब धर्म युद्ध की स्टेज पर आना है, आप लोग एक बात में ही हार खिला सकते हो कि धर्म और धारण उन लोगों का प्रैक्टिकल नहीं है और परमात्मा ज्ञान का प्रूफ आपका प्रैक्टिकल लाइफ है ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇದು ಎಂಥ ಯುದ್ಧ? ಇದು ಧರ್ಮಯುದ್ಧ. ಈ ಧರ್ಮಯುದ್ಧದಲ್ಲಿ ಎಲ್ಲ ತಿಳ್ಕೊಂಡು ಏನು ಮಾಡಬೇಕು? ಬಮ್ ಹಾಕಬೇಕು ಅಂತ ಹೇಳ್ತಾರೆ ಬಾಬಾ. ಇದು ಧರ್ಮಯುದ್ಧ. ಆಪ್ ಲೋಗ್ ಏಕ್ ಬಾತ್ ಮೇ, ತಾವೆಲ್ಲ ಒಂದು ಮಾತಿನಲ್ಲಿ ಹಾರ್ ಖಿಲಾ ಸಕ್ತೆ ಹೋ, ಎಲ್ಲರನ್ನೂ ಒಂದೇ ಮಾತಿನಲ್ಲಿ ನೀವು ಸೋಲಿಸ್ಬೋದು ಅಂತ ಹೇಳ್ತಾರೆ ಬಾಬಾ. ಧರ್ಮ और धारण उन लोगों का प्रैक्टिकल नहीं है. ಅವ್ರದ್ದು ಧರ್ಮ ಧಾರಣೆ ಪ್ರಾಕ್ಟಿಕಲ್ನಲ್ಲಿ ಇಲ್ಲ. ಅವ್ರು ಯಾರು ಧರ್ಮದಿಂದ ನಡ್ಯಾಕತ್ತಿಲ್ಲ. ಧರ್ಮ ಅಂದರೆ ಏನು ತಿಳ್ಕೊಂಡಿದ್ದಾರೆ ಅವರು? ಆ ಮತ ಈ ಮತ. ಆ್ಯಕ್ಚುಲಿ ಅವು ಧರ್ಮ ಅಲ್ಲ, ಮತಗಳು. ಧರ್ಮ ಅಂದರೆ ಧರ್ಮ ಅಂದರೆ ಎಲ್ಲರಿಗೂ ಒಂದೇ ಇರ್ತದೆ. ಎಲ್ಲ ಜನಾಂಗದವರು ಎಲ್ಲ ಆತ್ಮಗಳಿಗೂ ಸೇಮ್ ಇರ್ತದೆ ಧರ್ಮ ಅಂದರೆ. ಅವರು ಪ್ರಾಕ್ಟಿಕಲ್ನಲ್ಲಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಧರ್ಮವನ್ನು ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ ಅವರು ಪ್ರಾಕ್ಟಿಕಲ್ನಲ್ಲಿ ಇಲ್ಲ. ಪರಮಾತ್ಮ ಜ್ಞಾನ ಕಾ ಪ್ರೂಫ್, ಪರಮಾತ್ಮನ ಜ್ಞಾನದ ಪ್ರೂಫ್ ಆಪ್ಕ ಪ್ರಾಕ್ಟಿಕಲ್ ಲೈಫ್ ಹೇ. ನಿಮ್ಮದು ನೀವು ಪ್ರಾಕ್ಟಿಕಲ್ ಲೈಫ್ನಲ್ಲಿದ್ದೀರಾ, ಅವರಿಲ್ಲ. एक तरफ धर्मयुद्ध की स्टेज, दूसरी तरफ प्रैक्टिकल धारणा मूर्त की स्टेज. ಪ್ರಾಕ್ಟಿಕಲ್ ಅಂದರೆ ಎಲ್ಲ ಸಂಸ್ಕಾರಗಳನ್ನು ಧಾರಣೆ ಮಾಡ್ಕೊಳ್ಳೋದೇ ಧರ್ಮ. ಅದಕ್ಕೆ ಧಾರಣೆ ಮಾಡ್ಕೊಳ್ಳೋದು ಪ್ರಾಕ್ಟಿಕಲ್ ಅಂತ ಹೇಳ್ತಾರೆ. ಅದೆಲ್ಲ ಜ್ಞಾನ. ಬಾಬಾ ಏನು ಜ್ಞಾನ ಹೇಳಿದಾರೋ ಅದು ಧರ್ಮ. ಧರ್ಮ ಮತ್ತು ಪ್ರಾಕ್ಟಿಕಲ್. ಈ धर्मयुद्ध की स्टेज, दूसरी तरफ प्रैक्टिकल धारणा मूर्त की स्टेज. अगर इन दोनों का साथ न होगा तो आप लोग की चैलेंज है प्रैक्टिकल लाइफ की वह प्रत्यक्ष रूप में दिखाई नहीं देंगी. बाबा ಹೇಳ್ತಾರೆ, अगर इन दोनों का साथ न होगा, ಧರ್ಮ ಮತ್ತು ಧಾರಣೆ ಎರಡೂ ಅಟ್ ಎ ಟೈಮ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಇಲ್ಲ ಅಂತಂದರೆ ಚಾಲೆಂಜ್, ಲೋಗ್ ಕಿ ಚಾಲೆಂಜ್, ಆಪ್ ಲೋಗ್ ಕಿ ಚಾಲೆಂಜ್ ಹೇ. ಏನು? ನಾವೆರಡೂ ಅಟ್ ಎ ಟೈಮ್ ಮಾಡ್ಕೊಳ್ತೀವಿ ಅಂತ ಚಾಲೆಂಜ್ ಮಾಡಿದ್ದೀರಾ. ಪ್ರಾಕ್ಟಿಕಲ್ ಲೈಫ್ ಕಿ ವಹ ಪ್ರತ್ಯಕ್ಷ ರೂಪ ಮೇ ದಿಖಾಯಿ ನಹಿ ದೇಗಿ. ಆದರೆ ಅದು ಪ್ರಾಕ್ಟಿಕಲ್ ರೂಪದಲ್ಲಿ ನಿಮ್ಮದು ಕಾಣಿಸ್ತಿಲ್ಲ ಅಂತಾರೆ ಬಾಬಾ. ಅಂದರೆ
ಬಾಬಾ ಏನೇನು ಹೇಳಿದಾರೋ ಅದನ್ನು ನಾವೆಲ್ಲ ಧಾರಣೆ ಮಾಡ್ಕೊಂಡಿಲ್ಲ. ಜೈಸೆ ಜೈಸೆ ಆಗೆ ಆತೆ ಜಾತೆ ಹೋ ವೈಸೆ ಇಸ್ ಬಾತ್ ಪರ್ ಭಿ ಅಟೆನ್ಷನ್ ದೇನಾ ಹೇ. ಮುಂದೆ ಬಂದಂಗೆ ಏನು ಮಾಡ್ಬೇಕಂತಾರೆ ಬಾಬಾ, ಈ ಮಾತಿನಲ್ಲಿ ಅಟೆನ್ಷನ್ ಕೊಡಬೇಕು, ಗಮನ ಕೊಡಬೇಕು. ಏನು ನನ್ನ ಧರ್ಮ? ಏನು? ಶಾಂತ್. ಇದು ಧರ್ಮ. ಪ್ರೇಮ್ ಸ್ವರೂಪ್, ಆನಂದ ಸ್ವರೂಪ್, ಪವಿತ್ರ ಸ್ವರೂಪ್ನಲ್ಲಿ ಇರೋದು ಧರ್ಮ. ಇದನ್ನು ಧಾರಣೆ ಮಾಡ್ಕೊಂಡಿವೇನು? ಇದನ್ನೆಲ್ಲ ನಾನು ಧಾರಣೆ ಮಾಡ್ಕೊಂಡಿದ್ದೇನು. ಸದಾ ಶಾಂತ ಇರ್ತೀನೇನು, ಸದಾ ಪವಿತ್ರತೆ ನನ್ನಲ್ಲಿದೆ ಏನು, ಸದಾ ಎಲ್ಲರನ್ನ ಎಂಥ ಆತ್ಮ ಇದ್ರೂ ಅವರನ್ನು ಪ್ರೇಮ ಸ್ವರೂಪವಾಗಿ ನೋಡ್ತಿದ್ದೀನೇನು, ಇದನ್ನು ಚೆಕ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಪ್ರಾಕ್ಟಿಕಲ್ ಮೇ ಜ್ಞಾನ ಅರ್ಥಾತ್ ಜ್ಞಾನ ಥೇರಿ, ಇದು ಮುರಳಿ ಥೇರಿ. ಇದ್ರ ಪ್ರಾಕ್ಟಿಕಲ್ ಅಂದ್ರೇನು? ಧಾರಣ. ಧಾರಣಾ ಮೂರ್ತ್, ಜ್ಞಾನ ಮೂರ್ತ್, ಇನ್ನೊಂದು ಹೇಳ್ತಾರೆ ಬಾಬಾ ಗುಣಮೂರ್ತ್. ಯಾವಾಗ ಧಾರಣಾ ಮೂರ್ತ ಆಗ್ತೀವೋ ಗುಣಮೂರ್ತಾಗಿ ಆಗ್ತೀವಿ. ಮೂರ್ತ್ ಸೇ ಭಿ ವಹ ಜ್ಞಾನ ಅವ್ರ ಗುಣ ದಿಖಾಯಿ ದೇವೆ. ಜ್ಞಾನ ಹೆಂಗೆ ಹೇಳೋದು? ಬರೀ ಬಾಯಿಂದ ಹೇಳೋದಲ್ಲ, ಧಾರಣೆಯ ಮುಖಾಂತರ, ಧಾರಣಾ ಮೂರ್ತದಿಂದನೇ ಜ್ಞಾನ ಗೊತ್ತಾಗಬೇಕು ಅಂತ ಹೇಳ್ತಾರೆ ಬಾಬಾ. ಆಜ್ಕಲ್ डिस्कस करने से अपने मूर्त को सिद्ध नहीं कर सकते, लेकिन मूर्त से उनको 1 सेकंड में शांत करा सकती हो. ಶಾಂತಿಗೆ ಕೊಡ್ರಿ, ಶಾಂತಿಗೆ ಕೊಡ್ರಿ, ಶಾಂತಿಗೆ ಕೊಡೋದು. ಶಾಂತಿ ಕೊಡ್ತಾರೆ ಯಾರಾಗ? ನೀನು ಶಾಂತವಾಗಿದ್ದಿ, ನೀನು ಶಾಂತಿಯ ವಾತಾವರಣ ಹರಡಿಸಿದಿ ಅಂತಂದರೆ ಆಟೋಮೆಟಿಕ್ಕಾಗಿ ಏನಾಗ್ಬಿಡ್ತದದು? ನೀನು ಹೇಳೋದೇ ಬೇಡ. ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳ್ತಿದ್ರು? ಸುಮ್ಮನೆ ಬಂದು ಕೂತ್ರೆ ಸಾಕು ಎಲ್ಲರೂ. ಯಾಕೆ? ಆತ್ಮ ಧಾರಣ ಇತ್ತು, ಧಾರಣ ಮಾಡ್ಕೊತಿತ್ತು, ಎಲ್ಲವನ್ನ ಧಾರಣ ಮಾಡ್ಕೊಂಡಿತ್ತು ಆತ್ಮ. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಮೂರ್ತ, ಅದು ಮೂರ್ತಾತ್ಮ, ಅದು ಧಾರಣ ಮೂರ್ತಾತ್ಮ. ಅದಕ್ಕೆ ಹೇಳ್ತಾರೆ ನಡೆದಂತೆ ನಡೆಯುವಂಥ ಆತ್ಮ, ನುಡಿದಂತೆ ನಡೆಯುವಂಥ ಆತ್ಮ. ಆಮೇಲೆ ಏನು ನಡೀತಾರೋ ಅದೇ ನುಡಿತಿದ್ರು. ಏನೇನೋ ಹೇಳ್ತಿದ್ದಿಲ್ಲ, ತಾನು ನಡೆಯೋದನ್ನು ಮಾತ್ರ ನುಡಿತಿದ್ರು. ಅದಕ್ಕೆ ಅಷ್ಟೇನಿತ್ತು ಅದರಲ್ಲಿ ಪವರ್ಫುಲ್, ಶಕ್ತಿ ಭಾಳ ಇತ್ತು. ಬಾಬಾ ಹೇಳ್ತಾರೆ, मूर्त को सिद्ध नहीं कर सकते हो, लेकिन मूर्त से उनको 1 सेकंड में शांत करा सकती हो. एक तरफ भाषण हो, लेकिन दूसरी तरफ फिर प्रैक्टिकल मूर्त भी हो. ಭಾಷಣ ಮೂರ್ತನೂ ಆಗಬೇಕು, ಪ್ರಾಕ್ಟಿಕಲ್ ಮೂರ್ತನೂ ಆಗಬೇಕು. ತಬ್ ಧರ್ಮಯುದ್ಧ ಮೇ ಸಕ್ಸಸ್ಫುಲ್ ಹೋಂಗೆ. ಆವಾಗ ಧರ್ಮಯುದ್ಧದಲ್ಲಿ ಯಶಸ್ವಿ ಕಾಣ್ತೀರಾ ಅಂತಾರೆ ಬಾಬಾ. इसलिए जैसे सर्विस का प्रोग्राम बनाते हो, साथ साथ अपने प्रोग्राम में भी प्रोग्रेस करो. ಏನಾದರೂ ಸೇವೆ ಮಾಡೋಕ್ಕೆ ಹೊರಟಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಏನು? ಉನ್ನತಿಯನ್ನು ಮಾಡ್ಕೊಳ್ಳಿ. यह भी होना आवश्यक है. अपने पुरुषार्थ के प्रोग्रेस का, अपने अपने पुरुषार्थ के भिन्न भिन्न अनुभव का लेन देन करने का भी प्रोग्राम साथ साथ होना चाहिए. दोनों का बैलेंस साथ साथ हो. ಪರಿವರ್ತನ ಅಂದ್ರೇನು? ಜ್ಞಾನಮೂರ್ತ್, ಧಾರಣಾಮೂರ್ತ್, ಗುಣಮೂರ್ತ್, ಇವೆಲ್ಲ ಜೊತೆಗೇ ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಇಸ್ ಮುರಳಿ ಕಾ ಸಾರ್. ಇಷ್ಟೊತ್ತನ ಏನು ಕೇಳಿದ್ರಲ್ಲ, ಇದರ ಸಾರಾಂಶ ಏನು? ಬಾಬಾ कहते तुम बच्चे समय की घड़ी हो. ಗಡಿಯಾರ ಯಾರು ಕೈ ಕೊಟ್ಟರು ಬಾಬಾ? ನಿಮ್ಮ ಕೈಯೊಳಗೆ. ಸಾಕು ಬಾಬಾ, ಲಘು ಸತ್ಯುಗ ತಗೊಂಡು ಬಾ ಅಂತ ಹೇಳ್ತೀವಿ ನಾವು. ಯಾರು ತರಬೇಕು? ಸತ್ಯುಗ ಯಾರು ತರಬೇಕು? ಮಕ್ಕಳೇ, ಗಡಿಯಾರ ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೀನಿ ಅಂತ. ಯಾವ घड़ी? परिवर्तन. चेक करो तुम्हारे परिवर्तन की स्पीड फास्ट है. ಬೇಗ ಸತ್ಯುಗ ಬರಲಿ ಅಂತಂದರೆ ಚೆಕ್ ಮಾಡಿಕೊಡ್ರಿ, ನಿಮ್ಮ ಪರಿವರ್ತನೆ ಸ್ಪೀಡ್ ಇದೆ ಏನು. संपूर्ण परिवर्तन की निशानी यह है कि जो संस्कार पहले थे वह बिल्कुल दिखाई न दे. ಸಂಪೂರ್ಣ ಪರಿವರ್ತನ ಅದರ ಅರ್ಥ ಏನೋ, ಮೊದಲು ನೀವೇನಿದ್ರಿ ಅದು ಈಗೇನೋ ಕಾಣಿಸ್ಬಾರ್ದು. ಪರಿವರ್ತನ್
ऐसा हो जो सभी के मुख से निकले कि यह तो बिल्कुल ही बदल गया है. ಎಲ್ಲರೂ ನೀವು ನಾ ಪರಿವರ್ತನೆ ಆಗಿನಿ ಅಂದ್ರಲ್ಲ, ನಮ್ಮ ನೋಡಿದವರೆಲ್ಲ ಹೇಳಬೇಕು, ಭಾಳ ಚೇಂಜ್ ಆಗಿಬಿಟ್ಟಾರೆ, ಈಗ ಅವರು ಸಂಪೂರ್ಣನೇ ಬದಲಿಯಾಗಿದ್ದಾರೆ ಅಂತ ಅವ್ರು ಹೇಳಬೇಕು. ಸೆಕೆಂಡ್ ಪಾಯಿಂಟ್, ಅಭಿ ಧರ್ಮಯುದ್ಧಕ್ಕೆ ಸ್ಟೇಜ್ ಪರ್ ಆನಾ ಹೈ. ಧರ್ಮಯುದ್ಧ ಮಾಡಬೇಕು. ಧರ್ಮಯುದ್ಧ ಅಂದ್ರೇನು? ಹಿಂದಿನ ಸಂಸ್ಕಾರಗಳಿಗೂ ಮತ್ತು ಈ ಸಂಸ್ಕಾರಗಳಿಗೆ ಏನು ನಡೀತಿರ್ತದೆ ಒಳಗಡೆ? ಯುದ್ಧ ನಡೀತಿರ್ತದೆ. ಧರ್ಮಯುದ್ಧ ಅಂತ ಹೇಳ್ತಾರೆ. ಆಪ್ ಲೋಗ್ ಉನ್ಹೇಂ ಏಕ್ ಬಾತ್ ಮೇ ಹಿ ಹಾರ್ ಖಿಲಾ ಸಕ್ತಿ ಹೋ. ಈ ಧರ್ಮಯುದ್ಧದಲ್ಲಿ ಒಂದೇ ಒಂದು ಮಾತಿನಿಂದ ನೀವೇನು ಮಾಡ್ಬೋದು? ಸೋಲಿಸ್ಬೋದು. ಕಿ ಧರ್ಮ ಅವ್ರ ಧಾರಣಾ ಜಿಸ್ಮೆ ಪ್ರಾಕ್ಟಿಕಲ್ ಮೇ ನಹಿ ಹೈ. ಏನು ಧರ್ಮ ಮತ್ತು ಧಾರಣೆ ಅದರಲ್ಲಿ ಪ್ರಾಕ್ಟಿಕಲ್ನಲ್ಲಿ ಇಲ್ಲವರು, ಹೊರಗಿನವರು. ಆಪ್ಕಿ ಮೂರ್ತಿ ಮೇ ಭೀ ವಹ ಜ್ಞಾನ ಅವ್ರ ಗುಣ ದಿಖಾಯಿ ದೇನಾ ಚಾಹಿಯೇ. ನಿಮ್ಮ ಮೂರ್ತಿನಲ್ಲಿ ನಿಮ್ಮ ಚಲನದಿಂದನೇ ಅವ್ರಿಗೆ ಗೊತ್ತಾಗಬೇಕು ಏನೋ ಇವ್ರ ಜ್ಞಾನ ಏನು, ಇವ್ರ ಧಾರಣೆ ಏನು ಅಂತ. ಡಿಸ್ಕಸ್ ಕರ್ನೆ ಸೆ ನಹಿ. ನಾವು ಜ್ಞಾನ ಹೇಳಿ ಮಾಡಿ ಬಾಬಾ ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ನಿಮ್ದು ಹಂಗದ ಹಿಂಗದ ಅಂತೇನು ಡಿಸ್ಕಷನ್ ಮಾಡಿ ಹೇಳೋದಲ್ಲ. ಬಲ್ಕಿ ಅಪ್ನಿ ಮೂರ್ತ ಸೆ ಹಿ ತುಮ್ ಉನ್ಹೇ ಶಾಂತ ಕರಾ ಸಕ್ತಿ ಹೋ. ನಿಮ್ಮ ಮೂರ್ತದಿಂದ ನೀವು ಬಂದ ಕೂತ್ರೆ ಸಾಕು, ಅದರಿಂದ ನೀವೇನು ಮಾಡ್ಬೋದು? ಅವರನ್ನು ಶಾಂತ ಮಾಡ್ಬೋದು. ಅಚ್ಚಾ, ಓಂ ಶಾಂತಿ.